ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇವತ್ತಿನ ದಿವಸ ನಾವು ರೋಟರಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಫಾರ್ ಅ ಕಾಸ್ ಅಂತ ಮಾಡ್ತಾ ಇದ್ದೀವಿ. ಇದು 3rd ಎಡಿಷನ್ನು. ಇದು 3ನೇ ವರ್ಷ. ಇದರಲ್ಲಿ ಏನು ಉದ್ದೇಶ ಅಂದರೆ, ನಾವು ಈ ಟ್ರೈನಿಂಗ್ ಮಾಡಿಬಿಟ್ಟು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಕೆರಿಯರ್ಸ್ ಬಿಹೈಂಡ್ ದ ಕ್ಯಾಮ್ರಾ, ಅಂದರೆ ಕ್ಯಾಮ್ರಾ ಹಿಂದೆ ಇಂಥ ವಾಯ್ಸ್ ಓವರು, ಸೌಂಡು, ಲೈಟ್ ಮತ್ತು ಬೇರೆದೆಲ್ಲ ತುಂಬಾ ಇದಿದೆ. ಸ್ಕ್ರಿಪ್ಟ್ ರೈಟಿಂಗ್, ಡಾಕ್ಯುಮೆಂಟ್ರಿ ರೈಟಿಂಗ್ ಅಂಥದ್ದೆಲ್ಲ ನಾವು ಹೇಳ್ಕೊಡ್ತಾ ಇದ್ವಿ. ಪ್ಲಸ್ ನಾವು ಇವತ್ತಿನ ದಿವಸ ಮೇಡಮ್ ಜಯಮಾಲಾನು ಬಂದಿದ್ರು. ಅವ್ರು ಭಾಳ ಎಂಕರೇಜ್ ಮಾಡ್ತಾ ಇದ್ದಾರೆ ನಮಗೆ. ಸೊ ನಾವು ಇನ್ನು ಮುಂದಕ್ಕೆ ಹೋಗಿ ಆಲ್ ಫಿಲ್ಮ್ ಡೈರೆಕ್ಟರ್ಸ್, ಹೋದ್ಸತಿ ನಾವು ಇವರು ಚಂಪಾ ಶೆಟ್ಟಿ ಅವ್ರು ನಮಗೆ ಇದು ಮಾಡಿದ್ರು. ಅವರೇ ಟ್ರೈನಿಂಗ್ ಕೊಟ್ಟಿದ್ದು 70 ಚಿಲ್ಡ್ರನಿಗೆ. ಸೊ ವಾಯ್ಸ್ ಓವರಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು. ಅವ್ರು ಅದು ಹೇಳಿದರು ದಟ್ ಮುಂದೆ ನಾನು ಇಂಟರ್ನ್ಶಿಪ್ ಕೊಡ್ತೀನಿ, ಅದೆಲ್ಲ ಮಾಡ್ತೀನಿ ಅಂತ. ಲಾಸ್ಟ್ ಇಯರ್ ರೀಚಾ ಖಂಡೇಲ್ವಾಲ್ ಭಟ್ ಅಂತ ಅವರು ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗ್ ಹೇಳ್ಕೊಟ್ರು. ಆ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗಲ್ಲಿ ನಾವು ಇಬ್ಬರು ಹುಡುಗಿರು ಬಹಳ ಚೆನ್ನಾಗಿ ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಅವ್ರ ಪಾಡಿಗೆ ಮಾಡ್ತಾರೆ. ತುಂಬಾ ಹೆಲ್ಪ್ ಕೊಡ್ತಾ ಇದ್ದೀವಿ. ರೋಟರಿ ಕ್ಲಬ್ಬಿಂದ ತುಂಬ ಹೆಲ್ಪ್ ಕೊಡ್ತಾ ಇದ್ದೀವಿ ಅವ್ರಿಗೆ. ಸೊ ಈಗ ಇದು 3ನೇ ವರ್ಷ. ಇವರು ವಿದ್ಯಾಶಂಕರ್ ಅವರು ಸ್ಕ್ರಿಪ್ಟ್ ರೈಟಿಂಗು, ಸ್ಟೋರಿ ರೈಟಿಂಗು ಫಾರ್ ದ ಕ್ಯಾಮ್ರಾ, ಬಿಹೈಂಡ್ ದ ಕ್ಯಾಮ್ರಾ ಆಲ್ಸೋ ಹೇಳ್ತಾರೆ. ಅದನ್ನು ಹೇಳ್ಕೊಟ್ಟಿದ ಮೇಲೆ ನಮ್ಮ ಮನಸ್ಸಲ್ಲಿ ಇವ್ರಿಗೆಲ್ಲ ಒಂದು ಕರಿಯರ್ ಥರ ಬರುತ್ತೆ. ಆ್ಯಂಡ್ ಅವರು ಮುಂದಕ್ಕೆ ಚೆನ್ನಾಗಿ ಹೋಗ್ತಾರೆ. ಬಿಕಾಸ್ ಈ ಮಕ್ಕಳು ಎಷ್ಟೋ ಜನ ಕಾಲೇಜಿಗೆ ಹೋಗೋಲ್ಲ. ಸೊ ಅಟ್ಲೀಸ್ಟ್ ಈ ಥರ ಟ್ರೈನಿಂಗ್ ಇರುತ್ತೆ ಅವ್ರಿಗೋಸ್ಕರ ಅಂತ. ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ನನ್ನ ಹೆಸರು ನಳಿನಿ ನಂಜುಂಡಯ್ಯ ಅಂತ, ರೊಟೇರಿಯನ್. ನಾನು ಪ್ರೆಸಿಡೆಂಟ್ ಇದ್ದಾಗ 23-24 2023-24 ಅಲ್ಲಿ ಅವತ್ತಿನ ವರ್ಷದಲ್ಲಿ ನಾನು ಶುರು ಮಾಡಿದ್ದಿದ್ದನ್ನು, ಕೆರಿಯರ್ಸ್ ಬಿಹೈಂಡ್ ದ ಕ್ಯಾಮ್ರಾ ಅಂತ. ಸೊ ಈಗ ನನಗೆ ಪಾಸ್ಟ್ ಪ್ರೆಸಿಡೆಂಟ್ ರೊಟೇರಿಯನ್ ನಳಿನಿ ನಂಜುಂಡಯ್ಯ ಅಂತ ಹೇಳ್ತಾರೆ. ಸೊ ರೋಟರಿ ಕ್ಲಬ್ ಬ್ಯಾಂಗ್ಳೂರಿಂದ ನಾವು ಮಾಡ್ತಾ ಇರೋದು ಇದೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್. ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಏನು ಅಂದರೆ, ಚಲನಚಿತ್ರ ತುಂಬ ದೊಡ್ಡ ಅನುಭವ ಕೊಡ್ತದೆ ಎಲ್ಲರಿಗೂ. ಆದರೆ ಯಾವಾಗಲೂ ಮುಂದೆ ಬರ್ಲಿಕ್ಕಂತ ಅಭಿನೇತ್ರಿಗಳು ಮಾತ್ರ ಕಾಣ್ತಾರೆ. ಆ್ಯಕ್ಚುಲಿ ಅದ್ರ ಹಿಂದೆ ಒಂದು ಚಲನಚಿತ್ರ ಮುಗಿಸ್ಬೇಕಂದ್ರೆ ಎಷ್ಟೊಂದು ಜನದ ಸಹಾಯ ಬೇಕಾಗುತ್ತೆ. ಸೊ ಅದಕ್ಕೆ ಸ್ಕ್ರೀನ್ ಹಿಂದೆ ಯಾರು ಇರ್ತಾರಲ್ಲ, ನಾವೇನಂತೀವಿ ಕೆರಿಯರ್ಸ್ ಬಿಹೈಂಡ್ ದ ಕ್ಯಾಮರಾ, ಅವರಿಗೆ ಪ್ರೋತ್ಸಾಹ ಕೊಟ್ಟು, ಜನಕ್ಕೆ ಸ್ವಲ್ಪ ತಿಳುವಳಿಕೆ ಕೊಟ್ಟು, ಅದರಿಂದ ಎಷ್ಟು ಜೀವನವನ್ನು ಮುಂದೆ ತೊಗೊಂಡು ಹೋಗ್ಬೋದು ಅಂತ ಆ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಫಿಲ್ಮ್ ಫೆಸ್ಟಿವಲ್ ಒಂದು ಸ್ಥಳ ಇದು, ನಮಗೆ ಅವ್ರಿಗೆಲ್ಲ ಒಂದು ಅನುಭವ ಕೊಡಲಿಕ್ಕೆ, ದಾರಿ ತೋರಿಸ್ಲಿಕ್ಕೆ ಅಂತ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು. ಇದು 3ನೇ ವರ್ಷ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಪ್ರತಿ ವರ್ಷ ಒಂದೊಂದು ಭಾಗ ತಗೊತೀವಿ. 2 ವರ್ಷದ ಹಿಂದೆ ಚಿಕ್ಕ ಮಕ್ಕಳಿಗೆ ಫಿಲ್ಮ್ ಮೇಕಿಂಗ್ ಹೆಂಗೆ ಮಾಡಬೇಕು ಅಂತ ಒಂದು ಫೇಮಸ್ ಫಿಲ್ಮ್ ಮೇಕರ್ನ ಕರೆಸಿ ಚಿಕ್ಕ ಮಕ್ಕಳು ಚಿಕ್ಕದು ರೀಲ್ಸ್ ಹೆಂಗೆ ಮಾಡಬೇಕು ಅಂತ ಉದಾಹರಣೆಗೆ ತೋರಿಸ್ಬಿಟ್ಟು ಅವ್ರಿಗೊಂದು ಅನುಭವ ಕೊಟ್ಟು ಮುಂದಿನ ದಾರಿ ತೋರಿಸಿ ಚಿಕ್ಕ ಹೆಜ್ಜೆಯಿಂದ ಹೆಂಗೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ವಿ. ಇದು 3ನೇ ವರ್ಷ ಮಾಡ್ತಾ ಇರೋದು. ನನ್ನ ಹೆಸರು ಬಂದು ಸುಖೇನ್ ಪದ್ಮನಾಭ ಅಂತ, ರೋಟರಿ ಕ್ಲಬ್ ಬೆಂಗಳೂರು ಈ ವರ್ಷದ ಪ್ರೆಸಿಡೆಂಟ್ ಅಧ್ಯಕ್ಷ. ನಮ್ಮ ಕ್ಲಬ್ ಬಂದ್ಬಿಟ್ಟು 91 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದೆ. ಸುಮಾರು ವಿಭಾಗಗಳಿದೆ ನಮ್ಮ ರೋಟರಿ ಕ್ಲಬ್ ಬೆಂಗಳೂರಲ್ಲಿ. ಇದು ಬಂದ್ಬಿಟ್ಟು ವೊಕೇಶನಲ್ ಸರ್ವಿಸಸ್ ಅಂತ. ವೊಕೇಶನಲ್ ಸರ್ವಿಸ್ ಅಂದರೆ ಬೇರೆಯವ್ರಿಗೆಲ್ಲ ಒಂಥರ ಅನುಭವ ಕೊಟ್ಟು ಮುಂದೆ ಕಾರ್ಯ ಹೆಂಗೆ ಮಾಡ್ಬೋದು ಅಂತ ಆ ಉದ್ದೇಶದಿಂದ ಮಾಡ್ತಾರೆ. ರೋಟರಿ ಕ್ಲಬ್ ಬ್ಯಾಂಗ್ಳೂರು ನಡೆಸ್ತಿರುವಂಥ ಚಲನಚಿತ್ರೋತ್ಸವದ ಕಾರ್ಯಕ್ರಮ ಇದು. ಅಂತಾರಾಷ್ಟ್ರೀಯ ಚಿತ್ರೋತ್ಸವ. ಇದು ತೆರೆಯ ಹಿಂದೆ ಹೆಣ್ಣು ಮಕ್ಕಳಿಗಿರುವ ರೋಲ್ಗಳ ಬಗ್ಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ. ಹೆಣ್ಣು ಮಕ್ಕಳಿಗೆ ಈ ತೆರೆಯ ಹಿಂದೆ ಯಾವ ಯಾವ ಒಂದು ರೋಲ್ ಇದೆ, ಅದರಲ್ಲಿ ಅವ್ರು ಏನೇನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡುವಂಥ ಒಂದು ಕಾರ್ಯಕ್ರಮ ಇದು. ರೋಟರಿ ಕ್ಲಬ್ ಆಫ್ ಬ್ಯಾಂಗ್ಳೂರು ಇದನ್ನು 3 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೆ. ಇದು 3ನೇ ವರ್ಷ. ಸತತವಾಗಿ ಇದನ್ನು ನಡೆಸಿ ಇನ್ನೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಸಬಲೀಕರಣಗೊಳಿಸಬೇಕು ಅಂತ ಆ ಉದ್ದೇಶದಿಂದ ಇದನ್ನು ನಡೆಸ್ತಾ ಇರೋದು.
ಹೀಗಾಗಿ ಈ ಕಾರ್ಯಕ್ರಮ ಅನೇಕ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಇದನ್ನು ವೀಕ್ಷಿಸಲಿಕ್ಕೆ ಇವತ್ತು ನಮ್ಮ ರೋಟರಿ ಬ್ಯಾಂಗ್ಳೂರು ವಿದ್ಯಾಲಯದ ಶಾಲೆಯ ಮಕ್ಕಳು ಕೂಡ ಬಂದಿದ್ದಾರೆ. ಹೀಗೆ ಅನೇಕ ಶಾಲೆಗಳಲ್ಲಿ ಇವರಿಗೆ ಅವಕಾಶಗಳ ಬಗ್ಗೆ ತಿಳಿಸಿ ಹೇಳಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಬ್ಯಾಂಗ್ಳೂರು ನಿರೂಪಿಸಿದೆ. ನಾನು ರೋಟರಿ ಜಿಲ್ಲೆ 3192ರ ಮಹಿಳಾ ಗವರ್ನರ್, ಜಿಲ್ಲಾಪಾಲರು.